ನಮಸ್ಕಾರ. ನೋಡಿ ಇದೆ ಮಠ ಫುಡ್ಡು ಕಚೋರಿ ಟ್ರೈ ಮಾಡ್ತಾ ಇದ್ದೀರಿ ಗೈಸ್. ಮುಂದೆ ತಗೊಂಡು ಪಲ್ ಅಂತ ಹಾಕಿದ್ರು ಟೊಬ್ಯಾಕೊ ರೋಮಿಂಗ್ ಇನ್ ದ ಸ್ಟ್ರೀಟ್ಸ್ ಆಫ್ ಕಾಶಿ ಗೈಸ್. ಬಂದು ಏನು ಹಲೋ ಗಾಯ್ಸ್, ನಮಸ್ಕಾರ. ಎನ್ ಲೈಫ್ ವ್ಲಾಗ್ಸ್ಗೆ ನಿಮ್ಮ ನಿರ್ಮಲ್ ಮಾಡುವ ಸ್ವಾಗತ. ಸ್ವಾಗತ ಎರಡನೇ ದಿನದ ನಮ್ಮ ಟ್ರಿಪ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಓಕೆ ಗೈಸ್, ಮೋರ್ ದೆನ್ 34 hours ಬಸ್ ಜರ್ನಿ ಮುಗಿದ ಮೇಲೆ ಮಾರ್ನಿಂಗ್ ಒಂದು 7 o'clockಗೆ ಒಂದು ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿದ್ರು. ಅಲ್ಲೋಗಿ ಆಟೋ ಸ್ಟ್ಯಾಂಡವರೆಲ್ಲ ಇದ್ದರು. ಆಟೋ ಸ್ಟ್ಯಾಂಡವ್ರ ಹತ್ರ ನಮ್ಮ ಸ್ಟೇ ಹತ್ರ ಡ್ರಾಪ್ ಮಾಡು ಅಂದರೆ ಅವರು 6 kilometers 350 rupees ಕೇಳೋದಾ. ಆಮೇಲೆ ನಾವು ಹಂಗೆ ಜುಗಾಡ್ ಮಾಡಿ ಹೆಂಗೋ ಒಂದಂಗೆ ಒಪ್ಪಿಸಿ ಆಮೇಲೆ ಅಲ್ಲಿಂದ ಆಟೋ ಹತ್ಕೊಂಡು ಇವಾಗ ನಮ್ಮ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಹಳೇ ಸ್ಟೈಲ್ ಗೈಸ್. ಅಲ್ಲಿ ಬಂದು ಈ ಅಂಗಡಿಯಲ್ಲಿ ಬ್ರಷ್ ತಗೊಂಡು ಬ್ರಷ್ ಇದ್ದಿಲ್ಲ ಅಂತ ಇವಾಗ ಹೋಗ್ತಾ ಇರೋದೇ ಈ ಮಠಕ್ಕೆ. ನೋಡಿ ಇದೆ ಮಠ, ಜಂಗಮವಾಡಿ ಮಠ. ಒಳಗಡೆ ಹೆಂಗಿದೆ ಅಂತ ಆರ್ಕಿಟೆಕ್ಚರ್ ಎಲ್ಲ ಸಾಕತ್ತು. ಹೆಲ್ತ್ ಕೇರ್ ಎಲ್ಲ ಇದೆ. ಇದು ಎಂಟ್ರೆನ್ಸ್ ಅಂದ್ಕೊಳ್ಳಿ. ಫೋಟೋಸ್ ಎಲ್ಲ ಸಕ್ಕದ ಬರುತ್ತೆ. ನಾವಿವತ್ತು ಬಂದಿರೋದು ಕರ್ನಾಟಕದವ್ರದ್ದು ಮಠ. ನೋಡ್ರಿ, ಇದೇ ಕರ್ನಾಟಕ ಮಠ ನಾವಿರೋದು ಪ್ಲೇಸು ಇಲ್ಲೇ. ಎಷ್ಟು ದೊಡ್ಡದೈತೆ ಗೈಸ್ ಮಠ ಇದು. ನೆನ್ನೆ ಹೇಳಿದ್ದೆ ನಿಮ್ಗೆ ಗೆಸ್ ಮಾಡಿರಿ ಅಂತ. ಯಾರ್ಯಾರು ಗೆಸ್ ಮಾಡಿದ್ದೀರಾ? ನಾವು ಬಂದಿರೋದು ವಾರಣಾಸಿ, ಬನಾರಸ್. ಕಾಶಿ ಅಂತಲೂ ಅಂತಾರೆ, ವಾರಣಾಸಿ ಅಂತಲೂ ಅಂತಾರೆ, ಬನಾರಸ್ ಅಂತಲೂ ಅಂತಾರೆ. ನಾವಿರೋ ಜಾಗ. ಇವಾಗ ನಾವು ಪ್ಲ್ಯಾನ್ ಏನಂದರೆ ದರ್ಶನಕ್ಕೆ ಹೋಗ್ತಾಯಿದ್ದೀರಿ. ದರ್ಶನ ಆಗುತ್ತಾ ಏನು, ಒಳಗಡೆ ಫೋನ್ ಬಿಡಲ್ಲ. ಅಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ನಾವೇನೇನು ತಿಂತೀರೋ ಎಲ್ಲ ತೋರಿಸ್ತೀನಿ, ಬನ್ನಿ. ಹಲೋ ಗೈಸ್, ಓಡಾಡ್ತಾ ಇದ್ದೀನಿ. ಕಾಶಿ ಎಲ್ಲೆಲ್ಲಿದೆ ಏನು ಅಂತ ಫುಲ್ಲು ಹುಡ್ಕೊಂಡು ಓಡಾಡ್ತಾ ಇದ್ದೀನಿ. ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದು ಸ್ಟ್ರೀಟ್ ಫುಡ್ಡು ಕಚೋರಿ ಟ್ರೈ ಮಾಡ್ತಾಯಿದ್ದೀರಿ. ಪ್ರೈಸು 50 rupees. ಓಕೆ ಗೈಸ್, ಕಚೋರಿ ಎಲ್ಲ ತಿನ್ಕೊಂಡು ನಾವು ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಟಾಂಗ ಗಾಡಿ ಗೈಸ್. ಮುಂದೆ ಸೈಕಲ್ಗೆ ಹಿಂದೆ ಸೀಟಿಂಗ್ ಮಾಡಿಕೊಂಡು ಅವರು ಅದನ್ನೇ ಆಟೋ ಥರ ಅಂದರೆ ರಿಕ್ಷಾ ಥರ ಯೂಸ್ ಮಾಡ್ತಾಯಿದ್ದಾರೆ. ನಾವು ಅದನ್ನು ಮಾತಾಡಿಕೊಂಡು ಇವಾಗ ಹೋಗ್ತಿರೋದೆ ಕಾಲಭೈರವೇಶ್ವರ ಟೆಂಪಲ್ಗೆ. ಯಾಕಂದರೆ ಕಾಲಭೈರವೇಶ್ವರ ಸ್ವಾಮಿ ಬಂದು ಗಾರ್ಡಿಯನ್ ಆಫ್ ಕಾಶಿ. ಅದಕ್ಕೆ ಫಸ್ಟ್ ಆ ಟೆಂಪಲ್ಗೆ ಹೋಗಬೇಕು ಅಂತ ಇವಾಗ ಹೋಗ್ತಾ ಇದ್ದೀವಿ. ಇವ್ರ ಟ್ಯಾಲೆಂಟ್ ನೋಡಿ ಗೈಸ್, ಬೆಲ್ನ ಲೆಫ್ಟ್ ಹ್ಯಾಂಡ್ ಬ್ರೇಕ್ಗೆ ಜಾಯಿನ್ ಮಾಡಿಬಿಟ್ಟಿದ್ದಾರೆ. ಇವರು ತುಳಿಯೋವಾಗ ಬ್ರೇಕ್ ಹಿಡಿದ್ರೆ ಸಾಕು ಬೆಲ್ ಬರುತ್ತೆ. ಓಕೆ ಗೈಸ್, ಅಲ್ಲಿಂದ ದೇವಸ್ಥಾನ ರೀಚ್ ಆಗಿ ಹಣೆಗೆ ಬೊಟ್ಟಿಕ್ಸ್ಕೊಂಡು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀರಿ. ಈ ರೋಡಲ್ಲಿ ವೈಬ್ ನೋಡಿ ಗೈಸ್, ಏನು ಸಕ್ಕತ್ತಾಗಿ. ಹಂಗೆ ಮುಂದೆ ಬಂದರೆ ವೇ ಟು ಕಾಲಭೈರವ ಟೆಂಪಲ್ ಅಂತ ಹಾಕಿದ್ರು. ಆಮೇಲೆ ನೋಡಿದ್ರೆ 1 kilometer ಐತೆ ಗೈಸ್ ಇಲ್ಲಿಂದ ಲೈನು. ತೆರಿ ಅಂತ ಅದೇ ಲೈನಲ್ಲಿ ದೂರ್ಕೊಂಡು ಗೈಸ್ ಈ ಬೊಟ್ಟಿಗೆ ಪೇಂಟನ್ನು ಮಿಕ್ಸ್ ಮಾಡಿಬಿಟ್ಟವ್ರೆ. ಎಷ್ಟೇ ಸ್ವೆಟ್ ಆಗ್ತಾಯಿದ್ರು ಬೊಟ್ಟು ಮಾತ್ರ ಹೋಗ್ತಾ ಇಲ್ಲ. ಇದು ಕಾಲಭೈರವ ಸ್ವಾಮಿ ಟೆಂಪಲ್. ಆಚೆ ಇದ್ದಿದ್ದು ದೇವರು ಗೈಸ್. ಇವಾಗ ಜಸ್ಟ್ ಕಾಲ್ಮಂದಿರ್ ಟೆಂಪಲ್ ದರ್ಶನ ಆಯಿತು. ದರ್ಶನ ಆಗಿ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮದು ಚಪ್ಪಲಿ ಬಿಟ್ಟಿದ್ದೆ, ಅವಾಗೆ ಚಪ್ಪಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹಿಂಗೈದೆ ಜಾಗ, ಇದೆ ಗೈಸ್. ತುಂಬ ಲೈನ್ ಇತ್ತು, ಆದರೆ ಏನೋ ಸ್ವಲ್ಪ ಗಿಗಾಡ್ ಮಾಡಿ ಬಂದರೆ ಮುಂದೆ ಹೋಗಿ ಎತ್ಕೊಬೇಕು. ಇವಾಗ ಸ್ಲಿಪ್ಪರು ಎತ್ಕೊಂಡು ನೆಕ್ಸ್ಟು ಕಾಶಿ. ನೋಡಿ ಗೈಸ್, ಬೊಟ್ಟು ಎತ್ಕೊಂಡಿರಿ. ಓಕೆ ಸರಿ ನೋಡಿ ಗೈಸ್, ಏನೇನು ಆಯಿತು ಇಲ್ಲಿ ಮಿಲ್ಕೋ. ಇಲ್ಲ ಗೈಸ್, ಹೋಗಿದ್ದು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇಲ್ಲ ಹೋಗಿದ್ದು. ನೋಡು ಎಷ್ಟು ಲೈನ್, ಏನಿಲ್ಲ ಅಂದರೆ 1 kilometer ಲೈನ್ ಐತೆ. ಹಿಂಗೂ ಸೇಮು 1 kilometer ಐತೆ ಲೈನು. ಬಲ ಬೈ, ಬ್ಲಾಗ್ ಬನಾರೆ ಬ್ಲಾಗ್. ಹಾಂ ಬೈ, ಇವಾಗ ಹೋಗಿ ಸ್ಲಿಪ್ಪರ್ ಕ್ಯಾ ಬೋಲ್ ರೇ. ಟೊಬ್ಯಾಕೊ ಮಾಡ್ತಾ ಇರೋದು ಪೊಲೀಸ್ ಇಲ್ಲೇ ಅವರೇ. ಸೂಪರು ನೋಡಿರಿ, ಇದೆಲ್ಲ ಟೊಬ್ಯಾಕೊ ಮಾಡ್ತಾ ಇರೋದು. ಪೊಲೀಸ್ ಇಲ್ಲೇ ಅವ್ರು ಏನೂ ಮಾಡ್ತಾಯಿಲ್ಲ. ಕಾಲಭೈರವ ಸ್ವಾಮಿ ಟೆಂಪಲಿಂದ ಅದೇ ಟಾಂಗ ಅವ್ರನ್ನ ಫೋನ್ ನಂಬರ್ ಇಸ್ಕೊಂಡಿದ್ರಿ. ತಿರ್ಗಾ ಅವ್ರನ್ನೇ ಮಾತಾಡಿಕೊಂಡು
ಅಲ್ಲಿಂದ ಡೈರೆಕ್ಟ್ ಇವಾಗ ಮೇನ್ ಕಾಶಿ ಟೆಂಪಲ್ಗೆ ಹೋಗ್ತಾ ಇದ್ರು. ಇವರು ಯು ಪಿ ಅವರು ಆರನ್ನು ಹೊಡೆದು ಕಿವಿಗಳೆಲ್ಲ ಹೋಗ್ಸ್ಬಿಡ್ತಾರೆ ಗುರು. ಇವಾಗ ಹೋಗ್ತಾ ಇರೋದು ಕಾಶಿ ಟೆಂಪಲ್. ಬಿಸಿಲು ಮಾತ್ರ ಸಕ್ಕತ್ತಾಗೈತೆ. ಟ್ರಾಫಿಕ್ ಅಂತೂ 100%. ಯಪ್ಪ ಭಾರಿ ಕಷ್ಟ ಐತೆ ಗುರು ಇಲ್ಲಿ ಬದುಕೋದು. ಉತ್ತರ ಪ್ರದೇಶ ಬೇಜಾನು ಬಿಸಿಲಿಗಿಂತ ಅಬೇ ಜಾಸ್ತಿ. ಯಪ್ಪ ಸ್ವಾಮಿ ನಡ್ಕೊಂಡು ಹೋಗ್ತಾ ಇದ್ದೀರಿ ಗಾಯ್ಸ್. ಇವಾಗ ಬಿಸಿಲಲ್ಲೆಲ್ಲ ಮಾತ್ರ ಇಲ್ಲಿ ಅಂತ ಬರಲೇಬೇಡ್ರಿ. ನಮ್ಮ ಥರ ಆರಾಮಾಗಿ ಮಳೆ ಕಾಲದಲ್ಲಿ ಬನ್ನಿರಿ, ದರ್ಶನ ಮಾಡ್ಕೊಂಡ್ರಿ, ಮನೆಗೆ ಹೋಗ್ರಿ. ಇವಾಗ ತಂದೂರಿ ಗ್ರಿಲ್ಲೇ ನಮ್ಮ ನೋಡ್ರಿ. ಇವನು ಸಾಂಬಾರ್ ಸಿದ್ಧ ನನ್ನ ಶಿಷ್ಯ. ಹೋಗ್ತಾನೆ ಇದ್ದೀರಿ. ಫ್ರೀ ಲಾಕರಲ್ಲಿ ಫೋನ್ ಇಡಕ್ಕ. ಹಲೋ ಗಾಯ್ಸ್, ನಮಸ್ಕಾರ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದುಬಿಟ್ರಿ. ಯಾಕಂದರೆ ಫುಲ್ಲು ಸುಸ್ತಾಗೋಗಿತ್ತು. ಈ ಬಿಸಿಲಲ್ಲಿ ಫೋನ್ ಹಿಡ್ಕೊಂಡು ನಡೆಯೋದೇ ದೊಡ್ಡ ಇದಾಗೋಗಿತ್ತು, ಟಾರ್ಚರು. ಅದಕ್ಕೋಸ್ಕರ ಏನು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ದರ್ಶನ ಏನಿಲ್ಲ ಗಾಯ್ಸ್, ದರ್ಶನ ಒಂದು 20-25 ಮಿನಿಟ್ಸಲ್ಲಿ ದರ್ಶನ ಆಗೋಯಿತು. ಏನು ಜನ ಏನು ಕಮ್ಮಿನೇ ಇದ್ದರು. ಗೇಟ್ 1 ಅಂದಿತ್ತು. ಗೇಟ್ 1ಅಲ್ಲಿ ಹೋಗಿ ಚಪ್ಪಲಿ ಎಲ್ಲ ಬಿಟ್ರಿ. ಲಾಕರ್ದು ಒಂದು ದೊಡ್ಡ ಸ್ಕ್ಯಾಮ್ ಐತೆ ಗೈಸ್. ಆ ಸ್ಕ್ಯಾಮನ್ನು ನಿಮ್ಗೆ ಬೇಕಂದರೆ ಹೇಳ್ರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಡೀಟೇಲ್ ವೀಡಿಯೋ ಮಾಡಿ ಏನು ಸ್ಕ್ಯಾಮು ಎಲ್ಲ ಹೇಳ್ತೀನಿ. ಇವಾಗ ಸಿಂಪಲಾಗಿ ಜಾಸ್ತಿ ಲ್ಯಾಕ್ ಮಾಡೋಕ್ಕೆ ಹೋಗೋಲ್ಲ. ಇವಾಗ ಏನೋ ಊಟ ಗೀಟ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಹೋಗಿ ಆ ಊಟ ಏನು ಮಾಡ್ತೀರಿ ಏನು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅದೇ ಗಾಯ್ಸ್, ಸ್ವಲ್ಪ ಕೈ ಫುಲ್ಲು ನೋವು, ತಲೆ ಎಲ್ಲ ನೋವುತ್ತೆ. ಅಷ್ಟು ಬಿಸಿಲು, ಬೇರೆ ಹ್ಯೂಮಿಡಿಟಿ ಮಾತ್ರ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಅದಕ್ಕೂ ಹಂಗಿಂದ ಹಂಗೆ ಆ ತಳ್ಳೋ ರಿಕ್ಷಾ ಐತಲ್ಲ, ಆ ರಿಕ್ಷಾ ಹತ್ಬಿಟ್ಟು ಡೈರೆಕ್ಟು ರೂಮ್ ಬಂದು ಮಲ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಏನೋ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಅಲ್ಲ ಗಾಯ್ಸ್, ಇವಾಗ ಮಠದಿಂದ ನಾವು ಹೋಗ್ತಾ ಇರೋದು ಏನಕ್ಕ ಬ್ಲೂ ಲಸ್ಸಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ಇದು ಯಾವ ರೋಡ್ ಅಂದರೆ ಗೈಸ್, ಹೋಗ್ತಾ ಇದ್ರೆ ಮಳೆ ಬರ್ತೈತೆ. ಮಳೆ ಬರ್ತೈತೆ ಗೈಸ್. ಫುಲ್ ಎಲ್ಲ ನೋಡ್ರಿ ಐತೆ. ಇವ್ರು ನೋಡ್ರಿ, ಅಪ್ಪ ಈ ಬೊಟ್ಟಿಕ್ಕೋದೊಂದು ದೊಡ್ಡ ಸ್ಕ್ಯಾಮ್ ಅನ್ಕೊಳ್ರಿ ಗಾಯ್ಸ್. ಇಲ್ಲಿ ಇಕ್ಕೋದನ್ನ ಇಕ್ಬಿಡ್ತಾರೆ, ಆಮೇಲೆ ಹಂಗೆ ಕಾಸು ಕೇಳ್ತಾರೆ. ಇವ್ರದ್ದೊಂದು ಕಾಟ. ಬೈಕ್ ಅಂತೆ. ಅಯ್ಯೋ ಇದೇನೋ ಗಾಯ್ಸ್, ಏನೋ ಐತಿಲ್ಲ, ಏನಂತ ಗೊತ್ತಿಲ್ಲ ಇವೆಲ್ಲ. ಆದರೆ ಮಳೆ ಬರ್ತೈತೆ. ಅಪ್ಪ ಬೆಳಗ್ಗೆಯಿಂದ ಬಿಸಿಲು ಅಂದ್ಕೊಂಡು ಮಳೆ ಬರ್ತೈತೆ ಏನೋ ಒಂಥರ ನಮಗೆ ಖುಷಿ. ಎಲ್ಲ ಒಂದು ಹತ್ರ ಬಂದ್ರಿ. ರೋಮಿಂಗ್ ಇನ್ ದ ಸ್ಟ್ರೀಟ್ಸ್ ಆಫ್ ಕಾಶಿ ವಿತ್ ರೈನ್. ಓಹ್ ಮ್ಯಾನ್, ಪ್ಯೂರ್ ಮ್ಯಾಡ್ನೆಸ್ ಅನ್ಕೊಳ್ಳಿ ಗಾಯ್ಸ್. ಹೋಗ್ತಾ ಇರೋದು, ಮಳೆ ಬೇರೆ ಲೈಟಾಗಿ ಡ್ರಿಸಲ್ ಆಗ್ತಾಯಿದೆ. ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಬಿಲ್ಡಿಂಗ್ಸ್ ನೋಡಿ, ಕ್ರೇಜಿ ಸ್ಟ್ರಕ್ಚರ್ ಅಂದ್ಕೊಳ್ಳಿ. ಮತ್ತು ನಿಮಗೆ ಏನೇನು ನೋಡೋಕ್ಕೆ ಸಿಗ್ಬೋದು ಅಂದರೆ, ಇಲ್ಲಿ ಸಿಂಬಲ್ ಎಲ್ಲ BJP ಸಿಂಬಲ್ ಎಲ್ಲ ಐತೆ ಕಡೆ. ಇಲ್ಲೇನೋ ದೊಡ್ಡ ಬಿಲ್ಡಿಂಗು, ಏನು ಬಿಲ್ಡಿಂಗ್ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ರೋಡಲ್ಲಿ ಅಷ್ಟೇ. ಏನೈತೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಏನೋ ಸಿಕ್ಕಿದ್ರೆ ನಿಲ್ಸೋದು, ತಿನ್ನೋದು. ಇಲ್ಲಿ ನೋಡಿ ಕಾಶಿ ಹವನ್ ಅಂತೆ. ಹಂಗೆ ಹೋದ್ರೆ ಬೇಜಾರು ನಿಮ್ಗೆ ಸಿಲ್ಕ್ ಸ್ಯಾರೀಸು. ಮತ್ತು ಇದು ಗೇಟ್ ನಂಬರ್ 4 ಗೈಸ್. ಇಲ್ಲಿ ನೋಡ್ಬೋದು, ಗೇಟ್ ನಂಬರ್ 4. ಇದು ಕಾಶಿ ದೇವಸ್ಥಾನದ ದರ್ಶನಕ್ಕೆ ಎಂಟ್ರೆನ್ಸು. ಮತ್ತು ಇಲ್ಲೂ ಎಂಟ್ರೆನ್ಸ್ ಇದೆ. ಇದರಲ್ಲಿ ಫಸ್ಟ್ ಗೇಟ್ ಹೋಗ್ಬೋದು, ಇದರಲ್ಲಿ 4th ಗೇಟ್ ಹೋಗ್ಬೋದು. ಆಮೇಲೆ ಅಲ್ಲಿಂದ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಏನೇನು ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟು ಜೀವನ. ಫುಲ್ಲು ಬಾಂಗ್ ಹಾಕೋದು, ಫುಲ್ಲು ಅಷ್ಟೇ ಜಾಲಿ. ಇದೇನೋ ಸ್ವೀಟ್ಸು, ಅಲ್ಲಿ ನೋಡಿ ಅದರಲ್ಲಿ ಏನೋ ಸ್ವೀಟ್ಸ್ ಎಲ್ಲ ಇದೆ. ಹೋಗ್ತಾ ಇರೋದಷ್ಟೇ. ಮತ್ತು ಇಲ್ಲಿ ಇವ್ರದ್ದು ಇದೆ ಲಾಕರ್ ಫೆಸಿಲಿಟೀಸು. ಇಲ್ಲಿ ಒಳಗಡೆ ಫೋನು ನೋಡಿರಿ, ಈ ಐಟಮ್ಸ್ ಎಲ್ಲ ಬಿಡೋಲ್ಲ ಒಳಗಡೆ. ಇಷ್ಟು ಐಟಮ್ಸ್ ಒಳಗಡೆ ಬಿಡೋಲ್ಲ. ಅದಕ್ಕೆ ಇವರು ಆಚೆ ಈ ಥರ ಲಾಕರ್ ಸಿಕ್ಕೊಂಡು ಓಕೆರಾ. ಆಮೇಲೆ ಸ್ವೀಟ್ ಶಾಪು ಎಲ್ಲ ಐತೆ, ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಸ್ವೀಟ್ಸ್ ಆಫ್ ಕಾಶಿ.
ಹೌದು, ಬೆಳಿಗ್ಗೆ ನಿಮ್ಗೆ ಟೊಬ್ಯಾಕೊ ತೋರಿಸಿದ್ನಲ್ಲ ಗಾಯ್ಸ್, ಟೊಬ್ಯಾಕೊ ಇಲ್ಲಿ ಸೆಲ್ಲಿಂಗ್ ಎಲ್ಲ ಲೀಗಲ್ಲು. ಡೈರೆಕ್ಟ್ ಟೊಬ್ಯಾಕೊನೇ ಮಾಡ್ತಾರೆ ನಿಮಗೆ. ಇಲ್ಲಿ ಸಿಗರೇಟ್ಸ್ ಎಲ್ಲ ಅಲ್ಲ, ಡೈರೆಕ್ಟು KG 2 KG ಟೊಬ್ಯಾಕೊನೇ ಮಾಡ್ತಾರೆ. ಅದಕ್ಕೆ ಒಂದು ಟೈಪ್ ಆಫ್ ಸಿಗಾರ್ ಬರುತ್ತೆ, ಅಂದರೆ ದೊಡ್ಡದು. ಫಿಲಮಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಉಪೇಂದ್ರದೊಂದು ಫಿಲಮಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಯಾಕೆ ಕಾಂತ ಅಂದ್ಕೊಂಡು, ಅದು ಆ ಥರದ್ರಲ್ಲಿ ಹಾಕ್ಕೊಂಡು ನೋಡಿ ಯಾಕೋ ಟೊಬ್ಯಾಕೊ. ಇದ್ರಲ್ಲಿ ಗಾಯ್ಸ್ ಅಲ್ಲಿಂದ ಬಂದು ಇದ್ರೊಳಗಡೆ ಐತೆ ಯಾವುದೋ ಇದು ಏನೋ ರೆಸ್ಟೋರೆಂಟ್ ಅಂತ ಹಿಂಗೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಒಳ್ಳೆ ಸೆಕ್ಯೂರಿಟಿ ಅಪ್ಪ ಕಾಶಿಯಲ್ಲಿ. ಎಲ್ಲ ಕಡೆ ಪೊಲೀಸವರು ನೋಡಿ. ಮಲೈ ನೋಡಿ, ಮಲೈ ಅಪ್ಪ ಸ್ವಾಮಿ ಹಂಗೈತೆ, ಕ್ರೇಜ್ ಆಗೈತೆ ಜಾಗ. ಇಲ್ಲೂ ಮಲೈ ಬಟ್ಟೆಗ ಕಲರ್ ಹಾಕ್ತಾರದು ನೋಡ್ರಿ, ಬಟ್ಟೆ ಕಲರ್ ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ನೋಡ್ರಿ ತಾತ ಒಬ್ಬರು ಬಟ್ಟೆ ಕಲರ್ ಹಾಕ್ತಿದ್ವಿ. ಬುಕ್ ಶಾಪ್ ಎಲ್ಲ ಐತೆ. ನಡ್ಕೊಂಡು ಬಂದಿದ್ದು ನಾವು ಇದನ್ನು ಕೂಡ ಬ್ಲೂ ಲಸ್ಸಿ. ಈ ಗ್ಯಾಪಲ್ಲಿ ಬಂದರೆ ಇಲ್ಲಿದೆ ನೋಡಿ ಬ್ಲೂ ಲಸ್ಸಿ ವಾಲಾ ಶಾಪು. ಜಾಯ್ ಬಿಡ, ಸೈಡ್ಗೋ ಹೇಳ್ರಿ. ಇಷ್ಟು ಐಟಮ್ ಸಿಗುತ್ತೆ. ಮ್ಯಾಂಗೋ, ಆಲ್ ಮಿಕ್ಸ್, ರಬಡಿ ಮಲೈ, ಸ್ಯಾಫ್ರನ್, ಡ್ರೈ ಫ್ರೂಟ್ಸು ಇವರೇ ಮಾಡೋದು ಅಂಕಲ್ಲು. ಇಷ್ಟು ಐಟಮ್ ಸಿಕ್ಕೋರೆ. ನೋಡೋಣ ಆಮೇಲೆ ಆರ್ಡ್ರ್ ಮಾಡಿ ಬರ್ತೀನಿ ಹೆಂಗೆ ಮಾಡೋದಂತ. ಹೇಳಿರೋ ರಬಡಿ ಮಾಡ್ತಾವ್ರೆ. ರಬಡಿ ಮ್ಯಾಂಗೋ ಹೇಳಿದ್ದೀರಿ ನೋಡಿ. ಅಷ್ಟೇ ಮ್ಯಾಂಗೋ ಅವ್ರದ್ದೆಲ್ಲ ಫೋಟೋಸ್ ಹಾಕೋರು ನೋಡಿ ಗೈಸ್. ಇಷ್ಟು ಜನ ಬಂದು ಎಲ್ಲ ನೋಡಿದ್ರು ಫೋಟೋಸ್. ಟೇಸ್ಟು ಡೀಸೆಂಟು, ನಾಟ್ ಟು ಗುಡ್, ನಾಟ್ ಟು ಬ್ಯಾಡ್. ನೆಕ್ಸ್ಟು ನೋಡ್ತಾರೆ ಅದು ಸತ್ಯನಾರಾಯಣ ಸ್ವೀಟ್ಸ್ ಅಂತ ಐತಂತೆ. ಅಲ್ಲಿ ಸಮೋಸ ಕಚೋರಿ ಏನು ಸಿಗುತ್ತಂತೆ. ನೆಕ್ಸ್ಟ್ ಅದನ್ನ ನೋಡೋಕೆ ಹೋಗ್ತಾಯಿದ್ವಿ. ಬನಾರಸ್ ಸ್ಯಾರಿ ಫ್ಯಾಕ್ಟ್ರಿ ಎಲ್ಲ ಐತೆ ಇಲ್ಲಿ. ಶೋ ಸಮಥಿಂಗ್ ಡಿಫ್ರೆಂಟ್ ಏನಿಲ್ಲ, ಎಲ್ಲ ರೋಟೀಸ್ ಅಂಗಡಿ ಇದೆ. ಮತ್ತು ಏನೋ ಮೀಲ್ಸು, ಮತ್ತು ಪಾನ್ ಅಂಗಡಿ. ಈ ರೋಡಲ್ಲಿ ಕವಾಸಕಿ ಗದಗ್ 6R ಐತೆ ಗಾಯ್ಸ್. ಟೆನ್ಷನು 6R ಅಲ್ಲ ಇದು, ಕವಾಸಕಿ 300 ಐತೆ ನೋಡ್ರಿ ಗಲ್ಲಿಯಲ್ಲಿ. ಕ್ರೇಜಿ. ಮುಂದೆ ಹೋಗ್ತಾ ಇದ್ದೀರಿ. ಫೈನಲಿ ಬಂತು ಗೈಸ್, ಇನ್ನೇನು ಸ್ವಲ್ಪ ದೂರನೇ, ಇಲ್ಲೇ ಎಲ್ಲ ಇರೋದು. ಶ್ರೀ ಸತ್ಯ ನಾರಾಯಣ ಅಂತೇನೋ ಆಯ್ತಪ್ಪ, ಶ್ರೀನಾರಾಯಣ. ಹಾಂ ಬಂತು ಇಲ್ಲಿ ನೋಡ್ರಿ. ಪ್ಲಸ್ ಸ್ವೀಟ್ಸ್ ಫೈನಲಿ ಬೇಕವೈ ಬಂದೈತೆ ಗೈಸ್. ಚೋಲೆ ಸಮೋಸ ಚಾಟ್. ಹಲೋ ಸೇಸೋಣವಾ? ಚೋಲೆ ಸಮೋಸ ಚಾಟ್ ತಿಂತಾಯಿದ್ರಿ ಗೈಸ್ ಇವಾಗ. ಆಯಿತಾ? ಟೇಸ್ಟ್ ಏನು ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ತಿಂದ್ಬಿಟ್ಟು ಎಲ್ಲ ಆಚೆ ಬಂದರೆ ಮಳೆ ಸ್ಟಾರ್ಟು, ಮತ್ತೆ ಮಳೆ ಸ್ಟಾರ್ಟ್ ಗಾಯ್ಸ್. ಹೋಟ್ಲಲ್ಲೇ ನೋಡಿ ಇಷ್ಟೆಲ್ಲ ತಿಂದಿದ್ದೀರಿ. ಸಾದಾ ಸಮೋಸ ಸೂಪರು, ಮತ್ತು ಸಮೋಸ ಕಚೋರಿ ಚಾಟ್ ಏನೋ ಅಂತ ಹೇಳಿದ್ನಲ್ಲ ಅದು ಪರವಾಗಿಲ್ಲ. ಸಾದಾ ಸಮೋಸ ಮಾತ್ರ ಕ್ರೇಜಿ. ಇನ್ನೊಂದು ಇದೇನೋ ಜಿಲೇಬಿ ಕೊಡೋದು ಜಾಂಗ್ರಿ ಕೊಟ್ಟವ್ರೆ, ಅದೇನೋ ದೈವಡ ಜಾಸ್ತಿ ಸ್ವೀಟ್. ವಾಟರ್ ಫ್ಲೋಟಿಂಗ್ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಹಾಫ್ ಆನ್ ಅವರ್ ಮಳೆ ಬಂದಿದ್ದಕ್ಕೆ ಈ ಥರ ಫ್ಲೋಯಿಂಗ್ ಆಗ್ತಾ ಇರೋದು.
ಇವ್ರನ್ನೇ ಗೈಸ್ ಫಸ್ಟು ನೋಡಿ ಅಪ್ಪ ಇದರಲ್ಲಿ ಅಯ್ಯೋ ಅಪ್ಪ ಗೈಸ್ ಈ ಥರ ಓಡಿ ಓಡಿ ಹೋಗ್ತಾ ಇರೋದು ಏನಕ್ಕೆ ಅಂದರೆ ಗೈಸ್ ನೋಡಿ ಇಲ್ಲಿ ಕಾಶಿ ಏನಕ್ಕೆ ಕಾಶಿ ಅಂತಾರೆ ಅಂದರೆ ಇಷ್ಟೇ ಗೈಸ್ ಇಷ್ಟೇ ಡೆಡ್ ಬಾಡಿ ಹೊಡಿತಾವ್ರಿ ಇವನ್ಗ ಇಷ್ಟೇ ಏನು ಆಡಂಬರ ಗಿಡಂಬರ ಎಲ್ಲ ಇಲ್ಲ ಏನಿಲ್ಲ ಇಲ್ಲಿ ಇಷ್ಟೇ ಹೋದರೆ ಎತ್ಕೊಂಡು ಹೋಗ್ತಾ ಇರೋದಷ್ಟೇ ನೋಡ್ರಿ ಸೈಕೋ ಅಪ್ಪ ಎಲ್ಲ ಸುತ್ತಾಕೊಂಡು ತಿರ್ಗಾ ಕಾಶಿ ಇದೆ ಗೈಸ್ ಕಾಶಿದು ಯಾವ 4th ಗೇಟ್ ಎಂಟ್ರೆನ್ಸು ತ್ರಿಶೂಲ ನೋಡಿ ಗೈಸ್ ಸಕ್ಕದಾಗೈತೆ ವಾ ಮತ್ತು ಅಲ್ಲಿ ನೋಡಿ ಹಿಂಗೆ ನಡೆಯೋದು ಒಳಗಡೆ ಇದೇ ಲಿಂಗ ಇರೋದು ಕಾಶಿ ಒಳಗಡೆ ಈ ಲಿಂಗಕ್ಕೆ ಈ ಥರ ಅಭಿಷೇಕ ಎಲ್ಲ ಮಾಡಿ ಸ್ಪರ್ಶ ದರ್ಶನ ಅಂತ ಒಂದಿರುತ್ತೆ ಅದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೆ ನಾಳೆ ಹೋದ್ರೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಬನ್ನಿ ಅಪ್ಪ ಇಲ್ಲೇ ನೋಡ್ರಿ ಗುರು ಸೆಕ್ಯೂರಿಟಿ ಪೊಲೀಸವರು ಎಷ್ಟು ಜನ ಅವರೇ ಅಂದರೆ ಸೆಕ್ಯೂರಿಟಿ ಸಖತ್ ದೊಡ್ಡ ಟೈಪ್ ಸೆಕ್ಯೂರಿಟಿ ಅನ್ಬೋದು PMS ವ್ಯಾನ್ಸ್ ಎಲ್ಲ ಐತೆ ಎಲ್ಲ ರೋಡು ಫ್ಲಡ್ಡೆಡ್ ಅಯ್ಯೋ ಇವ್ರೇನು ಗುರು ಆರನ್ಕೆ ಹುಡ್ದಂಗೆ ಅವರೇ ಅಪ್ಪ ಕೇಳಿ ಕಿವಿ ಎಲ್ಲ ಓಡದೆ ಹೋಗ್ತೈತೆ ಅನ್ಕೊಂಡ್ರಿ ಆರನ್ಕೆ ಊಟಕ್ಕಿದ್ದವ್ರೆ ಗುರು ಇವರು ಅಪ್ಪ ಅವಾಗೇ ತೋರಿಸಿದ್ನಲ್ಲ ನೋಡ್ರಿ ಅದರದ್ದು ಕಾರ್ ಇದೆ ಎಲ್ಲಿ ಪೊಲೀಸ್ ಕಾರು ಅಪ್ಪ ಸಾಯಂಕಾಲ ಆಗ್ತದೆ ಬಿಡ್ರಿ ಅಪ್ಪ ಎಷ್ಟು ಜನ ಅವರೇ ನೋಡಿ ಓಕೆ ಗೈಸ್ ಅಲ್ಲಿಂದ ನಾವು ನಮ್ಮ ಸ್ಟೇಗೆ ಹೋಗ್ತಾ ಇರೋವಾಗ ಒಂದು ಸರಿ ಕಾಶಿದು ಬಾಂಗ್ ಒಂದು ಸರಿ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಫುಲ್ಲು ರೇಸ್ ಆಗಿ ಬಾಂಗ್ ಟ್ರೈ ಮಾಡೋಣ ಅಂದ್ಬಿಟ್ಟು ಯಾವ್ದು ಫೇಮಸ್ಸು ಶಾಪಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರನ್ನೂ ಕೇಳಿಕೊಂಡು ಅದ್ಯಾವುದೋ ಒಂದು ಬಂಡಲ್ ಬಾಂಗು ಏನೋ ಇತ್ತು ಅಲ್ಲಿ ಹೋಗ್ಬಿಟ್ಟು ಒಂದು ಬಾಂಗ್ ಅನ್ನೋದು ಇಲ್ಲಿ ಕಾಶಿಯಲ್ಲಿ ಮಾತ್ರ ಗೌರ್ಮೆಂಟ್ ವೆರಿಫೈ ಆಗಿ ಗೌರ್ಮೆಂಟ್ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಗೈಸ್ ಬಾಂಗ್ನ ಇವರು ಬೆಳ್ಸೋಕ್ಕಾಗಲಿ ಮತ್ತು ಇವರು ಸೇಲ್ ಮಾಡೋಕ್ಕಾಗಲಿ ಡೈರೆಕ್ಟ್ ಗೌರ್ಮೆಂಟಿಂದನೇ ಇವ್ರಿಗೆ ಪರ್ಮಿಷನ್ ಇದೆ ಅದಕ್ಕೋಸ್ಕರ ಇವರು ಇಲ್ಲಿ ಸೇಲ್ ಮಾಡ್ತಾರೆ ಇದನ್ನು ಇವರು ಶಿವನ ಪ್ರಸಾದ ಅಂತ ಇವರು ಟ್ರೀಟ್ ಮಾಡೋದು ಗೈಸ್ ಈ ಡ್ರಿಂಕ್ ಏನಿದೆ ಇದನ್ನು ಬಾಂಗ್ ತಂಡಾಯಿ ಆರ್ ಬಾಂಗ್ ಲಸ್ಸಿ ಅಂತ ಕರೀತಾರೆ ಇದು ಬಂದು ನಂದಿ ಸರ್ಕಲಲ್ಲೇ ಇರೋದು ಗೈಸ್ ಈ ಶಾಪು ಆಮೇಲೆ ಒಂದು ಶೇಕ್ ಹೊಡೆದು ಅಂತ ಕೈ ಕ್ಲಾಸ್ ಕೊಟ್ಟರು ಗುರು ಆಮೇಲೆ ಕುಡ್ದೆ ಗೈಸ್ ಟೇಸ್ಟ್ ಬಂದು ಏನು ಅಷ್ಟೊಂದು ಬಾಂಗ್ದು ಆ ಟೇಸ್ಟು ಏನೂ ಗೊತ್ತಾಗಿಲ್ಲ ನಾರ್ಮಲ್ ಲಸ್ಸಿ ಕುಡಿದ್ರೆ ಹೆಂಗಿರುತ್ತೋ ಹಂಗೆ ಇತ್ತು ಟೇಸ್ಟ್ ಓಕೆ ಗುರು ಅದನ್ನು ಕುಡಿದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿತು ಹೋಗಿ ಇನ್ನೂ ಸ್ವಲ್ಪ ತಿನ್ಕೊಂಡು ಡೈರೆಕ್ಟಾಗ ನಮ್ಮದು ಮಠ ಹತ್ರ ಬಂದ್ರಿ ಇಷ್ಟೇ ಗಾಯ್ಸ್ ನನಗೆ ಗ್ಯಾಪ್ನ ಇರೋದು ನೆಕ್ಸ್ಟ್ ಡೇ ಏನಾಯಿತು ಏನು ಹೆಂಗೆ ಬಾಂಗು ಎಫೆಕ್ಟ್ ಆಯಿತು ನನಗೆ ಅಂತ ನೀವು ತಿಳ್ಕೊಬೇಕಂದ್ರೆ ಓಕೆ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ